ಹೀರೆ ಸಸಿ ಹಾಗೆ ಉದ್ದ ಬೀನ್ಸ್ ಸಸಿಗೆ ಎರಡನೇ ಗೊಬ್ಬರ ಕೊಡಬೇಕು ಅಂತ ಚಿಕ್ಕ ಚಿಕ್ಕದಾಗಿ ಗೊಬ್ಬರ ಸೊಪ್ಪನ್ನು ಕಟ್ ಮಾಡ್ಕೊಳ್ತಾ ಇದ್ದಾರೆ ನಮ್ಮ ಮನೆಯವರು. ಈ ರೀತಿ ಚಿಕ್ಕ ಚಿಕ್ಕದಾಗಿ ಕೊಚ್ಕೊಂಡ್ಬಿಟ್ಟು ಸುತ್ತಲೂ ಹರಡಬೇಕು ಗಿಡಕ್ಕೆ. ಸಗಣಿ ನೀರು ದಪ್ಪ ಮಾಡಿ ಕಳ್ಕೊಳ್ತಾ ಇದ್ದೀನಿ. ಈ ಸಲ ನೋಡುವ, ಹೀಗೆ ಕರಡು ಹಾಕೋಣ ಅನ್ನಿಸ್ತು ಗಿಡದ ಸುತ್ತಲೂ, ಹಾಗಾಗಿ ಕಡ್ಕೊಳ್ತಾ ಇದ್ದೀನಿ ಸಗಣಿನ. ನಮ್ಮ ಮನೆಯವರು ಗೊಬ್ಬರ ಸೊಪ್ಪನ್ನು ಕಟ್ ಮಾಡ್ತಾಯಿದ್ರು, ನಾನು ಗಿಡದ ಸುತ್ತಲೂ ಹರಡುವ ಅಂತ ಹರಡ್ತಾ ಇದ್ದೀನಿ. ಸ್ವಲ್ಪ ಬುಡ ಬಿಟ್ಟು ಹೊರಗಡೆನೇ ಹರಡ್ತಾ ಇದ್ದೀನಿ. ಬುಡಕ್ಕೆ ಸಗಣಿ ನೀರು ಹಾಕ್ತೀವಲ್ಲ, ಅದು ತಾಗಿದ್ರೆ ಮಳೆ ಜಾಸ್ತಿ ಆದರೆ ಕೊಳ್ತೋಗ್ಬಿಡುತ್ತೆ. ಹಾಗಾಗಿ ಬುಡದ ಹತ್ರ ಹಾಕಬಾರ್ದು, ಸುತ್ತಲೂ ರೌಂಡಾಗಿ ಹಾಕ್ಕೊಳ್ತಾ ಇದ್ದೀನಿ. ನಾನು ಗಿಡದ ಸುತ್ತಲೂ ಗೊಬ್ಬರ ಸೊಪ್ಪನ್ನು ಹರಡಿಬಿಟ್ಟಿದ್ದೆ. ನಮ್ಮ ಮನೆಯವರು ನಾನು ಸಗಣಿ ನೀರನ್ನು ಹಾಕ್ತೀನಿ ಅಂತ ಹೇಳಿದ್ರು. ಗೊಬ್ಬರ ಸೊಪ್ಪು ಕಟ್ ಮಾಡಾಗಿತ್ತು ಅವರಿಗೆ, ಹಾಗಾಗಿ ಅವರು ಸಗಣಿ ನೀರನ್ನು ಹಾಕ್ತಾಯಿದ್ದಾರೆ. ಯಾವತ್ತು ಸಗಣಿ ಹಾಗೆ ಹಾಕ್ತಿದ್ವಿ, ಈ ಸಲ ನೋಡುವ ಅಂತ ನೀರು ಮಾಡಿ ಹಾಕಿದ್ವಿ. ಆಮೇಲೆ ಹಾಕ್ತಿರುವಾಗಲೇ ಜೋರು ಮಳೆ ಬಂತು. ಆಮೇಲೆ ಬೇಡ ಅನಿಸ್ತು, ಸಗಣಿ ನೀರಾಗಿ ಹೋಗುತ್ತೆ, ಮತ್ತು ನಾವು ಹಾಗೆ ಹಾಕಿದರೆ ಮಳೆಗೆ ಸ್ವಲ್ಪ ಅಲ್ಲೇ ಇರುತ್ತೆ ಅಂತ ಬೇಡ ಅಂತ ಹೇಳಿದೆ. ಆಮೇಲೆ ಸಗಣಿಯನ್ನು ಹಾಗೆ ಹಾಕಿದ್ರು. ಎಲೆಗಳ ಸುತ್ತಲೂ ಹಾಕಬೇಕು, ಬುಡಕ್ಕೆ ಮಾತ್ರ ಸಗಣಿಯನ್ನು ತಾಗಿಸ್ಬಾರ್ದು. ಒಂದೊಂದು ಗಿಡ ಬೇಗನೆ ದೊಡ್ಡ ಆಗಿದೆ, ಒಂದೊಂದು ಗಿಡ ಚಿಕ್ಕದಾಗಿ ಇದೆ. ಸಗಣಿ ನೀರೆಲ್ಲ ಹಾಕಿದ ಮೇಲೆ ಎಲೆ ಕಾಣದ ರೀತಿಯಲ್ಲಿ ಮಣ್ಣನ್ನು ಮುಚ್ತೀವಿ. ಬಕೆಟಲ್ಲಿ ಕರಡಿಟ್ಟಿರೋ ಸಗಣಿ ನೀರು ಇನ್ನೂ ಇತ್ತು, ಅಷ್ಟರಲ್ಲಿ ಮಳೆ ಬಂದುಬಿಡ್ತು. ಹಾಗಾಗಿ ನಮ್ಮ ಮನೆಯವರು ಅಷ್ಟೇ ಸಾಕು ಅಂತ ಬೇಗ ಬೇಗ ಮಣ್ಣನ್ನು ಎತ್ತಾಕ್ತಾ ಇದ್ದಾರೆ. ಇಲ್ಲಾಂದರೆ ಮಳೆ ಜೋರು ಬಂದುಬಿಟ್ರೆ ಸಗಣಿ ನೀರು ತೊಳ್ಕೊಂಡು ಹೋಗ್ಬಿಡುತ್ತೆ. ಹಾಗಾಗಿ ಬೇಗ ಬೇಗನೆ ಅವರು ಮಣ್ಣನ್ನು ಮುಚ್ಕೊಳ್ತಾ ಇದ್ದಾರೆ. ಈ ರೀತಿ ಸಗಣಿ ನೀರು ಮಾಡಿ ಹಾಕಿರಲಿಲ್ಲ ನಾವು, ಹಾಗೆ ಸಗಣಿ ಹಾಕ್ತಿದ್ವಿ ನೋಡುವ ಅಂತ ಹೀಗೆ ಮಾಡಿದ್ವಿ. ಕರಡು ಹಾಕಿದರೆ ಬೇಗನೆ ಗೊಬ್ಬರ ಆಗುತ್ತೆ ಅಂತ. ಮಳೆ ಬಂದ ಕಾರಣ ಬೇಡ ಅನ್ನಿಸ್ತು, ಯಾಕಂದರೆ ಗೊಬ್ಬರ ಬೇಗ ಮಳೆಯಲ್ಲಿ ತೊಳೆದೋಗ್ಬಿಡೋದು ಅಂತ ಹಾಗೆ ಹಾಕುವ ಸಗಣಿನ ಅಂತ ಹೇಳಿದ್ದೆ ಅವ್ರ ಹತ್ರ. ಸಸಿಗಳ ಬುಡಕ್ಕೆ ಮಣ್ಣಷ್ಟೇ ಹಾಕಬೇಕು, ಸಗಣಿಯನ್ನು ಹೊರಗಡೆನೇ ಹಾಕಬೇಕು. ಬುಡಕ್ಕೆ ಸಗಣಿ ಹಾಕಿದರೆ ಮಳೆ ಎಲ್ಲ ಜಾಸ್ತಿ ಆದಾಗ ಕೊಳ್ತೋಗ್ಬಿಡುತ್ತೆ. ಹಾಗಾಗಿ ನಮ್ಮ ಮನೆಯವರು ಬುಡದ ಹತ್ರನೂ ಮಣ್ಣು ಹಾಕಿ ಲೆವೆಲ್ ಮಾಡ್ತಾ ಇದ್ದಾರೆ, ನೀರು ನಿಲ್ಲದೆ ಇರೋ ಹಾಗೆ. ತರಕಾರಿ ಗಿಡ ನೆಲಕ್ಕೆ ನೆಡೋದು ಅಷ್ಟೊಂದು ಈಸಿ ಇಲ್ಲ. ಗ್ರೋ ಬ್ಯಾಗಲ್ಲಿ ಮತ್ತು ಪಾಟಲ್ಲಾದರೆ ನಾವೇ ನೆಡ್ಕೊಳ್ಬೋದು. ನೆಲದಲ್ಲಾದರೆ ಗೊಬ್ಬರ ಕೊಡೋದು, ಮಣ್ಣು ಎತ್ಕೊಡೋದು ಎಲ್ಲ ಇರುತ್ತೆ. ಹೀರೆ ಸಸಿ ಏನಾಗಿದ್ವು ಅಂದರೆ, ಒಂದೊಂದು ಗಿಡ ಈ ರೀತಿ ದೊಡ್ಡ ದೊಡ್ಡ ಬೆಳೆದು ಬಳ್ಳಿ ಆಗ್ತಾ ಇದ್ವು, ಒಂದೊಂದು ಗಿಡ ಇನ್ನೂ ಚಿಕ್ಕ ಚಿಕ್ಕ ಇದ್ವು. ಯಾಕಂದರೆ ಒಂದೊಂದು ಗಿಡ ನವಿಲುಗಳು ಮಧ್ಯೆ ತಿಂದುಬಿಟ್ಟಿದ್ವಲ್ಲ, ಅದು ಲೇಟಾಗಿ ಚಿಗುರ್ಕೊಳ್ತಾ ಇದ್ವು. ಒಂದೊಂದು ತಿಂದಿಲ್ಲ ಗಿಡ, ಹಾಗಾಗಿ ಬೇಗ ಬೆಳವಣಿಗೆ ಆಗಿದ್ವು. ಇದು ಗೊಬ್ಬರ ಕೊಡೋದೇ ನಮಗೆ ಕನ್ಫ್ಯೂಷನ್ ಆಗೋಯಿತು, ಯಾವ್ಯಾವ ಟೈಮಿಗೆ ಕೊಡಬೇಕು ಅಂತಲೇ ಗೊತ್ತಾಗ್ತಿರಲಿಲ್ಲ. ನವಿಲುಗಳು ತಿಂದುಬಿಟ್ಟಿದ್ರಿಂದ ಕೆಲವೊಂದು ಸಸಿಗಳು ಲೇಟಾಗಿ ಚಿಗುರ್ಕೊಳ್ತಾ ಇದೆ. ಹಾಗಾಗಿ ಎರಡನೇ ಗೊಬ್ಬರ ಕೊಡ್ತಾ ಇದ್ದೀವಿ. ಎರಡನೇ ಗೊಬ್ಬರ ಇಷ್ಟರಲ್ಲೇ ಆಗಬೇಕಿತ್ತು. ಒಂದೊಂದು ಸಸಿ ಬೇಗನೆ ಬೆಳವಣಿಗೆ ಆಗಿಬಿಟ್ಟಿದೆ, ಅಂದರೆ ನವಿಲುಗಳು ತಿಂದಿಲ್ಲ. ಹಾಗಾಗಿ ಇದು ಲೇಟಾಗಿ ಬೆಳವಣಿಗೆ ಆದ್ದರಿಂದ ಗೊಬ್ಬರಗಳನ್ನು ಲೇಟಾಗೇ ಕೊಟ್ವಿ. ಹಿಂಗೆ ಬೆಸ್ಟು ಹಾಕೋದು ಅಲ್ಲ, ಹಂಗಿದ್ರೆ ಮಳೆ ಹೋಯ್ತದೆ ಅಲ್ಲ, ಸಗಣಿ ನೀರು ಆಯ್ತದೆ ಮಳೆಗೆ.
ಜಾಸ್ತಿ ಹಾಕಿ ಎಲ್ಲ ಕಡೆ ಹರಡು. ಇದು ಉದ್ದ ಬೀನ್ಸ್ ಸಸಿ, ನಾವು ಇದಕ್ಕೆ ಸ್ವಾಡ್ಗೆ ಅಂತ ಕರಿತೀವಿ. ಇದರಲ್ಲಿ ಸಸಿ ಚೆನ್ನಾಗಿ ಬಂದಿದೆ. ಇದು ಬೀಜ ನನ್ನ ಮಗಳು ಕೊಟ್ಟೆಯಲ್ಲಿ ಹಾಗೆ ಹಾಕಿದ್ಲು, ಅದ್ರ ಕೈಗುಣನ ಏನೋ ಗೊತ್ತಿಲ್ಲ. ಈ ಸಸಿ ಅಂತೂ ತುಂಬ ಚೆನ್ನಾಗಿ ಬಂದಿದೆ, ಯಾವುದೇ ಪ್ರಾಣಿನೂ ಮುಟ್ಟಿಲ್ಲ, ಅಷ್ಟು ಖುಷಿ ಆಗ್ತಾಯಿದೆ ನೋಡಿದರೆ. ಇದಕ್ಕೆ ಗೊಬ್ಬರ ಹಾಗೆ ಸಗಣಿ ಹಾಕಿದ್ರಿ, ನೀರು ಮಾಡಿ ಹಾಕಲಿಲ್ಲ, ಸ್ವಲ್ಪ ಅಷ್ಟೇ ನೀರು ಮಾಡಿ ಹಾಕಿದ್ದು ಇತ್ತಲ್ಲ ಮೊದಲೊಂದು ಮಳೆ ಬಂತು ಅಂತ ಹಾಗೆ ಇಟ್ಟಿದ್ವಲ್ಲ, ಅದನ್ನು ಹೀಗೆ ಸಸಿಗೆ ಹಾಕಿದ್ವಿ. ವಿಡಿಯೋ ಮಾಡ್ತಾ ಇರುವಾಗಲೇ ಒಂದೇ ಸಲ ಮಳೆ ಗಾಳಿ ಬಂದುಬಿಟ್ರು, ನನ್ನ ಛತ್ರಿ ಡಿಸ್ ಆಗಿಬಿಡ್ತು. ನಮ್ಮ ಮನೆಯವ್ರು ನೋಡಿ ನಗಾಡ್ತಾಯಿದ್ರು. ತುಂಬ ದಿನದಿಂದ ಇದು ಬೀನ್ಸ್ ಸಸಿಗೆ ಎರಡನೇ ಗೊಬ್ಬರ ಕೊಡಬೇಕು ಅಂತ ಇದ್ವಿ, ಆಗಿರಲಿಲ್ಲ. ಇವತ್ತಂತೂ ಗೊಬ್ಬರ ಕೊಟ್ಟಿದ್ದಾಯಿತು. ನೆಕ್ಸ್ಟ್ ಮೂರನೇ ಗೊಬ್ಬರ ಇನ್ನೇ ಸ್ವಲ್ಪ ಬಳ್ಳಿಯಾಗಿ ಹಬ್ಬುವಾಗ ಕೊಟ್ಟರೆ ಆಯಿತು. ಇನ್ನೇ ಹಾರ್ವೆಸ್ಟ್ ಮಾಡೋದೇ. ಬುಡದಲ್ಲಿ ನೀರು ನಿಲ್ಲದೆ ಇರೋ ಹಾಗೆ ಮಣ್ಣನ್ನು ಬುಡಕ್ಕೆ ಹರಡ್ಕೊಳ್ತಾ ಇದ್ದೀನಿ. ಗಿಡ ಬೇಗನೆ ಬೆಳವಣಿಗೆ ಆಗಬೇಕು ಅಂದರೆ ಹೀಗೆ ಗಿಡ ಎತ್ತರ ಆದಾಗೆ ಬುಡಕ್ಕೆ ಮಣ್ಣನ್ನು ಕೊಡ್ತಾ ಬರಬೇಕು, ಬೇಗನೆ ಗಿಡ ಬೆಳವಣಿಗೆ ಆಗುತ್ತೆ. ಮೆಣಸಿನ ಗಿಡಕ್ಕೆ ಗೊಬ್ಬರ ಕೊಟ್ಟಾಗಿದೆ, 2 ಸಲ ಗೊಬ್ಬರ ಕೊಟ್ಟಾಗಿದೆ. ಈಗ ಗಾಳಿಗೆ ಬಗ್ತಾ ಇದ್ವು, ಹಾಗಾಗಿ ಬುಡಕ್ಕೆ ಮಣ್ಣು ಎತ್ತರ ಮಾಡಿ ಕೊಡ್ತಾ ಇದ್ವಿ. ಮೆಣಸಿನ ಗಿಡಕ್ಕೆ ಚಿಕ್ಕ ಚಿಕ್ಕ ಮೊಗ್ಗುಗಳಾಗ್ತಾಯಿವೆ, ಇನ್ನೇನು ಹೂವಾಗಿ ಕಾಯಿ ಆಗಬೇಕು ಅಷ್ಟೇ. ಹಾರ್ವೆಸ್ಟ್ ಮಾಡುವಾಗ ನಿಮಗೆ ತೋರಿಸ್ತೀನಿ ನಾನು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ರಕೃತಿ ವ್ಲಾಗ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ.